ಹೆಲ್ಪ್ ಯು. ಇದೇನೇ ನಿಂದ ಅವತಾರ? ಒಳ್ಳೆ ಬಾಣ್ತಿರ್ತಾರ ಬಟ್ಟೆ ಹಾಕೊಂಬಂದು ದಿಕ್ಕಿ ಹೊಡಿತಿದ್ಯಲ್ಲೇ. ನಾನು ಹೇಳೋ ವಿಷಯ ಕೇಳಿದ್ರೆ ನನ್ನನ್ನು ಆಡ್ಕೊಳ್ಳೋದಿರ್ಲಿ, ನೀನೇ ಹೆದರ್ಕೊಳ್ತೀಯ. ಏನಾಯ್ತೆ ಅಂತದ್ದು? ಅದು ರಾತ್ರಿ ನಮ್ಮ ಮನೆಗೆ ದೆವ್ವ ಬಂದ್ಬಿಟ್ಟಿತ್ತು. ದೆವ್ವನ? ಬೇಕಿದ್ರೆ ದೀಪನ್ನೇ ಕೇಳಿ. ಏ ದೀಪ, ನಿನ್ ರೂಮಲ್ಲಿ ರಾತ್ರಿ ದೆವ್ವ ಬಂದು ಏನೇನೋ ಶಬ್ದ ಮಾಡಿ ಹೆದರ್ಸ್ತಾ ಇತ್ತಲ್ವಾ? ಹೇಳು ನಿಮ್ಮಪ್ಪನ್ಗೆ. ದೀಪ, ಏನಾಯ್ತಮ್ಮ? ಇಲ್ಲ ಪೊಲೀಸಪ್ಪ, ನಿನ್ನೆ ರಾತ್ರಿ ಅತ್ತೆ ನನ್ನ ರೂಮಿಗೆ ಬಂದಿದ್ದು ನಿಜ, ದೆವ್ವ ಅಂತ ಹೆದರ್ಕೊಂಡು ಓಡ್ ಹೋಗಿದ್ದು ನಿಜ. ಆದ್ರೆ ದೆವ್ವ ಏನೋ ನಾನು ನೋಡ್ಲಿಲ್ಲ, ಶಬ್ದನೂ ಕೇಳಿಲ್ಲ. ಎಷ್ಟು ಸುಳ್ಳು ಹೇಳ್ತೀಯ? ರೂಮಲ್ಲಿ ಮಂಚದ ಕೆಳಗಡೆ ದೆವ್ವ ಏನೇನೋ ಶಬ್ದ ಮಾಡಿ ನನ್ನ ಹೆದರ್ಸ್ಬಿಡ್ತು. ಅದಕ್ಕೆ ತಾನೇ ನಾನು ಓಡ್ ಬಂದಿದ್ದು. ಪುಟ್ಟಿ, ರಾತ್ರಿ ಏನಾಯ್ತು ಅಂತ ನಿಜ ಹೇಳು. ಇವಳು ಮಾತು ಕೇಳ್ಕೊಂಡು ದೀಪಂಗ್ ಯಾಕೆ ಹೊರಗ್ತಾ ಇದೀಯ ನೀನು? ಸತ್ಯ ಏನು ಅಂತ ಅವಳು ಗೊತ್ತಿರ್ಬೇಕಲ್ಲ. ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದೀಯಪ್ಪ? ಅದೇ ಅಮ್ಮ, ನಿನ್ನೆ ದೆವ್ವ ಬಂದಿತ್ತು, ಏನೋ ಸೌಂಡ್ ಮಾಡ್ತಿತ್ತು ಅಂತ ಅತ್ತೆ ಹೇಳ್ತಿದಾರಲ್ಲ, ಸತ್ಯ ಏನು ಅಂತ ಪುಟ್ಟಿನೇ ಹೇಳ್ಬೇಕು. ನಾನೇನು ನೋಡಿಲ್ಲ, ನನ್ಗೇನು ಗೊತ್ತಿಲ್ಲ ಅಣ್ಣ. ಅಂದ್ರೆ ಅತ್ತೆಗೆ ಮಾತ್ರ ದೆವ್ವ ಕಾಣಿಸ್ತು, ಸೌಂಡ್ ಕೇಳಿಸ್ತು, ನಿನ್ಗೇನು ಕಾಣಿಸ್ಲೂ ಇಲ್ಲ, ಕೇಳಿಸ್ಲೂ ಇಲ್ಲ. ನರಸಿಂಹ, ಇವಳ ಮಾತು ನಂಬ್ಕೊಂಡು ಅವಳನ್ನ ಯಾಕೋ ರೇಗ್ತಾ ಇದೆಯಾ? ಇವಳ ಬುದ್ಧಿ ನಿನಗೆ ಗೊತ್ತಿಲ್ವಾ? ಇದೇನು ಹೊಸ್ತಾ ಅವಳಿಗೆ? ಅವಳ ನೆರಳು ನೋಡ್ಕೊಂಡೆ ಅವಳು ಒಂದೊಂದ್ಸರಿ ಹೆದರ್ಕೊಳ್ತಾಳೆ. ಅಬುಜ, ಇವ್ರಿಗೆ ಏನ್ ಬೇಕು ಬಡ್ಸು. ದೀಪು, ಬಾ ಮಗಳೇ ಇಲ್ಲಿ. ಏನಮ್ಮ? ಒಳಗಡೆ ಡಿಕಾಕ್ಷನ್ ಹಾಕಿದ್ದೀನಿ, ಕಾಫಿ ಬೆರೆಸ್ಕೊಳ್ಬೇಕು. ಏನಾಯ್ತು ರಮೇಶ? ನಿಂತೋಯ್ತಣ, ನೋಡ್ತೀನಿ ಒಂದು ನಿಮಿಷ. ಏನಂತ ಬೇಗ ನೋಡೋ ರಮೇಶ. ಆಯ್ತಾ? ಹಾ ಅಣ್ಣ, ಆಗ್ತಾ ಇದೆ ಅಣ್ಣ. ಏನಾಯ್ತು ರಮೇಶ? ಟೈಮ್ ಬೇರೆ ಆಯ್ತು. ಅದು ಗಾಡಿ ಕೈ ಕೊಟ್ಬಿಟ್ಟಿದೆ ಅಣ್ಣ. ಈ ಟೈಮಲ್ಲೇ ಕೈ ಕೊಡ್ಬೇಕಾ? ಅದ್ ನೋಡ್ಕೊಂಡು ಸರ್ವಿಸ್ ಮಾಡಿಸ್ಬೇಕು ತಾನೆ. ಮೊನ್ನೆ ತಾನೇ ನವೀನ್ ಅಂಗಡಿಯಲ್ಲಿ ಸರ್ವಿಸ್ ಮಾಡಿಸಿದ್ದೆ ಅಣ್ಣ, ಚೆನ್ನಾಗೆ ಓಡ್ತಿತ್ತು. ಮತ್ತೆ ಯಾಕೋ ಕೈ ಕೊಟ್ಬಿಟ್ಟಿದೆ. ಏನಂತ ಬೇಗ ನೋಡ. ಹಾ ಅಣ್ಣ. ಏನ್ ಸಾರ್ ಮ್ಯಾಚಿಂಗು? ಅವರು ಇದೇ ಕಲರ್ ಹಾಕೊಂಡ್ ಬಂದಿದಾರ? ಕಲರ್ ಅಲ್ಲ, ಸೇಮ್ ಟು ಸೇಮ್ ಇದೇನೆ. ರೇಂಜಿಗೆ ಮ್ಯಾಚಿಂಗ್. ಪೋಪು, ಥ್ಯಾಂಕ್ಸ್ ಕಣಮ್ಮ, ಥ್ಯಾಂಕ್ ಯು. ಬನ್ನಿ ನೋಡ್ರ ಸಾರ್, ಮ್ಯಾಚಿಂಗು ಸೂಪರ್ ಅಲ್ಲ? ಏನಿದೆಲ್ಲ ಅಂದ್ರೆ ನೀವ್ ಹೇಳ್ದಾಗೆ ಮಾಡಿದೀನಿ. ನಿನ್ನ ತರ ಹೋಗೋದಾರ್ಲಿ ಗಾಡಿ ಕೆಟ್ಟೋಡ್ಸ ಅಂತ ನಿಲ್ಸಿದೀನಿ. ಬೇಕಾಗಿಲ್ಲ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋರ್ನ. ಯಾಕೆ ಸರ್, ಏನಾಯ್ತು? ದೀಪ್ ಅವ್ರಿಲ್ಲೋ? ನನಗೇನ್ ಗೊತ್ತು ಸರ್, ಬೆಳಗ್ಗೆ ದೀಪ್ ಅವ್ರನ್ನ ಕರ್ಕೊ ಬರಕ್ಕೆ ಹೋಗಿದ್ದೆ. ಇವ್ರು ಬಂದು ಕೂತ್ಕೊಂಡ್ರು. ನೀವ್ ಮಾತಾಡ್ಕೊಂಡಿರ್ತೀರಾ ಅಂದ್ಬಿಟ್ಟು ಇವ್ರನ್ನ ಕರ್ಕೊ ಬಂದೆ. ಕರ್ಕೊಂಡು ಹೋಗೋರು ಅದೆಲ್ಲ ಆಗಲ್ಲ ಸರ್. ನಾನು ಕೊಟ್ಟಿದ್ ಮಾತೇನು, ಗಾಡಿ ಕೆಟ್ಟೋಗ್ಬಿಟ್ಟು ಇಲ್ಲಿ ನಿಂತ್ಕೊಳತ್ತೆ ಅಂತ ಹೇಳಿದೆ. ಬಂದ್ ನಿಲ್ಸಿದೀನಿ, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಯಾಕೋ ನಾನು ಹೇಳ್ತಾ ಇದ್ದೀನಿ, ಕರ್ಕೊಂಡು ಹೋಗು. ಇಲ್ಲ ಸರ್, ನಾನು ಕೊಟ್ಟಿದ್ ಮಾತನ್ನ ಮೀರಲ್ಲ.
ನವೀನ ಇಲ್ಲಿ ತಾಲೂಕು ಆಫೀಸ್ಗೆ ಹೋಗೋ ರೋಡಲ್ಲಿ ಆಟೋ ಕೆಟ್ಟೋಗಿದೆ. ಹಾ ಅದೇ ಕೃಷ್ಣ ದೇವಸ್ಥಾನ ಸ್ವಲ್ಪ ಮುಂದೆ, ಸ್ವಲ್ಪ ಬೇಗ ಬಾ. ಸರ್ ಆ ಮೆಕ್ಯಾನಿಕ್ ನವೀನ ಬಂದ್ಬಿಟ್ರೆ ನಮ್ಮ ಬಂಡವಾಳ ಗೊತ್ತಾಗ್ಬಿಡುತ್ತೆ. ನೀವೇ ಸಿಕ್ಕಾಕೊಳ್ಳೋದು ನೋಡಿ. ಸಿಕ್ಕಾಕೊಳ್ತೀರಾ, ಕರ್ಕೊಂಡೋಗ್ಬಿಡ್ತೀರಾ. ನಾವಿಬ್ರು ಹೇಗಿದ್ರು ನೀನು ಭಾವ ಒಂದಾಗ್ತೀರಾ ಅಂತ ಸುಮ್ಮನಿದ್ವಿ. ಆದ್ರೆ ಇವತ್ತು ನಿನ್ ಜಾಗದಲ್ಲಿ ನರಸಿಂಹಣ್ಣನ್ ನೋಡಿ ನಾವಿಬ್ರು ಓಡ್ ಬಂದ್ವಿ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಅಕ್ಕ. ಹೌದು ಕಣ, ಅದೇನೋ ನಿಜ. ಅದೇ ಈಗ ಹಸ್ಬೆಂಡ್ ಅಣ್ಣನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅಂತ ಭಯ ಆಗ್ತಿದೆ. ಇನ್ನೇನಾಗುತ್ತೆ? ಬಿಳಿ ಮೊಳ ತರ ಇರೋ ನಿನ್ ಹಸ್ಬೆಂಡ್ ನ ಸಿಂಹ ಲಗೋರಿ ಆಡ್ಬಿಡ್ತಾನೆ. ಏಯ್ ಸುಮ್ನಿರ. ನನ್ನ ಹಸ್ಬೆಂಡು ನೋಡಕ್ ಮೊಲ ತರ ಇರ್ಬೋದು, ಆದ್ರೆ ಕಿತ್ತಿರೋ ಹೀರೋ. ಅವ್ರ ಹೀರೋಯಿಸಂ ಮುಂದೆ ಸಿಮ್ಮಂದಿ ಏನೋ ನಡೆಯಲ್ಲ. ಯಾರ್ ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ನಾವಿಬ್ರು ಇದೀವಿ ಅಂತ ಸಿಂಹಂಗ್ ಹೇಳ್ಬೇಡ. ಯಾಕೆ? ಹಾ, ಅಪ್ಪ ಅಮ್ಮನ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತೇನೆ. ನಾವಿಬ್ರು ಇಲ್ಲಿ ಬರಕ್ಕಾಗಲ್ಲ. ಆಯ್ತು ಬಿಡ್ರೋ, ನಿಮ್ ವಿಷಯ ಅಣ್ಣಂಗ್ ಗೊತ್ತಾಗ್ದೇ ಇರೋ ತರ ನಾನ್ ನೋಡ್ಕೋತೀನಿ. ಆದ್ರೂ ಇಷ್ಟೊತ್ತಿಗೆ ಹಸ್ಬೆಂಡು ಅಣ್ಣನ ಕೈ ಸಿಕ್ಕಾಕೊಂಡಿರ್ತಾರ ಇಲ್ವಾ? ತಲೆ ಕೆಡ್ಸ್ಕೊಬಿಡಕ್ಕ. ಭಾವ ನೋಡಕ್ ಮಾತ್ರ ಸ್ಮಾರ್ಟ್ ಅಲ್ಲ, ಬುದ್ಧಿಲೂ ಸ್ಮಾರ್ಟ್. ನರಸಿಂಹಣ್ಣನ ಆಟೋ ಹತ್ರ ಭಾವ ಹೋಗಿದ್ರು ಸಿಮ್ಮನ್ನ ಗಾಡಿಲಿ ಕೂರ್ಸ್ಕೊಂಡು ಆಫೀಸ್ ಹತ್ರ ಡ್ರಾಪ್ ಮಾಡಿರ್ತಾರೆ. ನೀನ್ ಹೇಳ್ದಂಗಾದ್ರೆ ಸಾಕು.